Registered can come. Uncle, hey uncle, churka hey uncle. Aage. Ganesh Bappa. Ganpati Bappa. Mangalam. ಹಲೋ ಇಲ್ಲಿ ಸ್ವಲ್ಪ ಜನ ಯಾರೋ ಇದ್ರೆ ಸ್ವಲ್ಪ ಲೈನ್ ಬಿಟ್ಬಿಡಿ, ಜನ ಬಿಡಿ ಆಡೋದಕ್ಕೆ. ಇಲ್ಲಿ ಲೇಡೀಸ್ ಮಕ್ಕಳು ನೀಟಾಗಿ ನಮ್ಮ GPR ಬಡಾವಣೆಯಲ್ಲಿ 9 ದಿನಗಳ ಕಾಲ ನಾವು ಗಣೇಶ ಹಬ್ಬವನ್ನ ಆಚರಣೆ ಮಾಡಿದ್ವಿ. ತುಂಬಾ ವಿಜೃಂಭಣೆಯಿಂದ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ. ಮೊದಲನೇ ದಿನದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಮಕ್ಕಳಿಗೆ ಕ್ರೀಡೆಗಳು ಮತ್ತು ಬಹುಮಾನ ವಿತರಣೆ, ಮತ್ತು ಇವತ್ತು ಸತ್ಯನಾರಾಯಣ ಪೂಜೆ ಕೂಡ ನಾವು ಆಚರಣೆಯನ್ನ ಮಾಡಿದ್ವಿ. ಪ್ರತಿದಿನವೂ ಒಂದು ದಿನಕ್ಕಿಂತ ಒಂದು ದಿನ ಮತ್ತೆ ವಿಜೃಂಭಣೆಯನ್ನೇ ಆಚರಣೆಯನ್ನ ಮಾಡಿದ್ವಿ. ಮತ್ತೆ ಗಣೇಶ ಹಬ್ಬ ಅಂದ್ರೆ ಇಲ್ಲಿ ನಾವು ಎಲ್ಲರೂ ಇಲ್ಲಿರುವ ಎಲ್ಲಾ ಜನರು ಒಟ್ಟಿಗೆ ಸೇರಿ ಗಣೇಶ ಹಬ್ಬವನ್ನ ಮಾಡಿದ್ವಿ. ಇದು ಒಂದು ಕಡೆ ಐಕ್ಯತೆ, ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂತೆ ಕಾಣುತ್ತೆ. ಹೀಗೆ ನಾವು ಗಣೇಶ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡುವ. ನಾವು GPRಗೆ ಬಂದಿದ್ದು 2004ರಲ್ಲಿ. 2005ರಿಂದ ಗಣಪತಿ ಇಡೋದನ್ನು ಸ್ಟಾರ್ಟ್ ಮಾಡ್ಕೊಂಡು ಆಗ ಚಿಕ್ಕ ಮೂರ್ತಿಯಾಗಿ ಒಂದು ರೋಡಲ್ಲಿ ತೆಂಗಿನ ಗಿಡಗಳು ಹಾಕಿ ಕೂರಿಸಿ ಅಲ್ಲಿ ಮಾಡ್ತಿದ್ವಿ. ಆಗ ಆ ಒಂದು ಚಿಕ್ಕದಿಂದ ಯಾವ ರೀತಿ ಬೆಳ್ಕೊಂಡು ಬಂದಿದೆ ಅಂದರೆ, ಈಗ ನಿಮಗೆ ಕಾಣ್ತೈತೆ ನಾವು ಯಾವ ರೀತಿ ಮಾಡ್ತಿದ್ದೀವಿ ಅಂತ. ಈಗ ಯಾವಾಗಲೂ 5 ಡೇಸ್ ಇಲ್ಲ 7 ಡೇಸ್ ಮಾಡ್ತಿದ್ವಿ. ಈ ವರ್ಷ ನವರಾತ್ರಿಗಳಲ್ಲಿ ಮಾಡಬೇಕು, ನವಗಣೋತ್ಸವ ಮಾಡಬೇಕು ಅಂತೇಳಿ 9 ದಿನಗಳ ಆಚರಣೆಯನ್ನು ಮಾಡಿದ್ದೀವಿ. ಹಾಗೆ ಒಂದು 15-20 ದಿವಸದ ಮುಂಚೆನೇ ನಾವು ಎಲ್ಲ ಲೇಡೀಸ್ಗೆ, ಮಕ್ಕಳಿಗೆ, ಆಮೇಲೆ ವಯಸ್ಕರರಿಗೆ, ಮತ್ತು ಸೀನಿಯರ್ ಸಿಟಿಜನ್ಸ್ಗೆ, ಜೆಂಟ್ಸಿಗೆ, ಎವ್ರಿ ಎಲ್ಲರಿಗೂ ಗೇಮ್ಸನ್ನ ಕಂಡಕ್ಟ್ ಮಾಡ್ತೀವಿ. ಅದು ಒಂದು ಸ್ಪೋರ್ಟಿವ್ನೆಸ್ ಬರುತ್ತೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವರಿಗೆಲ್ಲ ಗಿಫ್ಟ್ಸ್ ತಂದು ಪ್ರೈಸಸ್ ಅನೌನ್ಸ್ ಮಾಡಿ ಪ್ರೈಸಸ್ ಕೊಡ್ತೀವಿ, ಬೂಸ್ಟಪ್ ಮಾಡ್ತೀವಿ. ಯಾವಾಗಲೂ ಇದೇ ಥರ ನಾವು ಎಲ್ಲದರಲ್ಲೂ ಮುಂದೆ ಬರಬೇಕು ಅನ್ನೋ ಒಂದು ಗೇಮ್ ಇಟ್ಕೊಂಡು ಮಾಡ್ತೀವಿ. ಮತ್ತು ಮಕ್ಕಳಿಗೆ ಒಂದು ಪ್ರೋತ್ಸಾಹ, ವೃದ್ಧರಿಗೂ ಅಷ್ಟೇ, ನಾವು ಕೈಲಾಗದವರು ಅಂತ ಅನ್ಕೋಬಾರ್ದು. ನೀವು ಪಾರ್ಟಿಸಿಪೇಷನ್ ಮಾಡಿ, ನೀವು ಪ್ರೈಸ್ ತಗೊಳ್ಳಿ. ಎಲ್ಲರಿಗೂ ಒಳ್ಳೆಯದು, ಖುಷಿಯಾಗಿ ಎಲ್ಲ ವಿಜೃಂಭಣೆಯಿಂದ 9 ದಿವಸಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಇವತ್ತು ವಿಸರ್ಜನೆ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ಬೆಳಗ್ಗಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಆಯಿತು, ಎಲ್ಲ ಚೆನ್ನಾಗಾಯಿತು. ಈಗ ವಿಜೃಂಭಣೆಯಾಗಿ ನಾವು ಕರ್ಕೊಂಡೋಗಿ ಗಣಪತಿನ ವಿಸರ್ಜನೆ ಮಾಡೋದ್ರಿಂದ ಘಟ್ಟಕ್ಕೆ ಬಂದು ನಿಂತಿದ್ದೀವಿ. ಬಂದು ತುಂಬ ಎಷ್ಟು ಒಂದು 20 ವರ್ಷ ಆಯಿತು. ಇಲ್ಲಿ ಬಂದವ್ರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಮತ್ತು ಕಲ್ಚರ್ ಆ್ಯಕ್ಟಿವಿಟೀಸ್ ಇರ್ತಾವೆ, ಸ್ಪೋರ್ಟ್ಸ್ ಇರ್ತಾವೆ. ಲೇಡೀಸ್ ಅಂತೂ ಇಲ್ಲಿ ತುಂಬ ಡ್ಯಾನ್ಸ್ ಮಾಡ್ತಾರೆ, ಒಗ್ಗಟ್ಟಿದೆ, ಚೆನ್ನಾಗಿದೆ. ಒಟ್ಟಿನಲ್ಲಿ ತುಂಬ ಒಳ್ಳೆಯದಿದೆ. ನಾವು GPR ಲೇಔಟಿಂದ ಮಾತಾಡ್ತಾ ಇದ್ದೀವಿ. ನಾವು ಈ ಶ್ರೀ ಮಹಾಗಣಪತಿದು ಇದು 19ನೇ ವರ್ಷದ ಗಣೇಶೋತ್ಸವ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಒಂದು ಒಳ್ಳೆ ಅನುದಾನ ಮಾಡ್ತಾ ಇದ್ದೀವಿ. ಒಂದು ದಿನಕ್ಕೆ 1000ರಿಂದ 1200 ಜನಕ್ಕೆ ಇಲ್ಲಿ ಅನ್ನದಾನೋತ್ಸವ ಮಾಡ್ತಾ ಇದ್ದೀವಿ. ಇದು ಬರೀ ಅನುದಾನ ಅಲ್ಲ, ಮೃಷ್ಟಾನ್ನ ಭೋಜನ ಥರ ಮಾಡಿ
ಎಲ್ಲಾ ಭಕ್ತಂದರು ಸಂತೋಷದಿಂದ ಸವಿದು ಹೋಗ್ತಾ ಇದ್ದಾರೆ. ಇದು ಎಲ್ಲರಿಗೂ ನಮ್ಮ ಸಂತೋಷದ ವಿಷಯ. ನಾನು ಚಂದ್ರಶೇಖರ್ ಅಂತೇಳಿ, ನಾನು GPR ಲೇಔಟ್ನ ವೈಸ್ ಪ್ರೆಸಿಡೆಂಟ್ ಮಾತಾಡ್ತಿರೋದು. ನಮ್ಮ ಗಣೇಶ ಫೆಸ್ಟಿವಲ್ನ ವಿಶೇಷತೆ ಏನಪ್ಪಾ ಅಂದರೆ, ನಮ್ಮ ಲೇಔಟಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ. ಅಂದರೆ ಮುಂದಿನ ಪೀಳಿಗೆಗೆ ಬೇಕಾದಂಥ ಯುವ ಜನತೆ ನಮ್ಮಲ್ಲಿದೆ. ಆ ಯುವ ಜನತೆಗೆ ಏನೇನು ಬೇಕು ಅಂದರೆ, ನಮ್ಮ ಕ್ರೀಡೆಗಳು ಬೇಕು, ಕಲ್ಚರ್ ಬೇಕು. ಇದನ್ನೆಲ್ಲ ನಾವು ಉತ್ತೇಜಿಸ ಮಾಡಲಿಕ್ಕೋಸ್ಕರ ಈ ಗಣೇಶ ಫೆಸ್ಟಿವಲ್ ಅಲ್ಲಿ ಎಲ್ಲ ಯುಟಿಲೈಸ್ ಮಾಡ್ಕೊತಾ ಇದೀವಿ. ಏನಪ್ಪಾ ಅಂದ್ರೆ, ಪ್ರತಿ ಮಕ್ಕಳು LKG ಇಂದ ಹಿಡಿದು PUC ತನಕ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಮತ್ತೆ ಬೇರೆ ಬೇರೆ ಕ್ರೀಡೆಗಳು, ರನ್ನಿಂಗ್ ರೇಸ್ ಇರ್ಬೋದು, ಬಲೂನ್ ರೇಸ್ ಇರ್ಬೋದು, ಈ ತರ ಎಲ್ಲ ಮಕ್ಕಳಿಗೆ ಆಟ ಆಡಿಸಿ ಅವ್ರನ್ನೆಲ್ಲರನ್ನೂ ಒಂದು ಒಗ್ಗೂಡಿಸಕ್ಕಾದ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಪ್ರೈಸ್ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ, ಅವ್ರಿಗೆ ಎನ್ಕರೇಜ್ ಮಾಡಿ ಮುಂದೆ ಬೆಳಿಬೇಕು, ಅವರು ಉತ್ತೇಜನಗೊಳ್ಬೇಕು. ಮತ್ತೆ ಅದನ್ನ ನಮ್ಮ ಕಲ್ಚರ್ ಏನಿದೆ, ಗಣೇಶ ಫೆಸ್ಟಿವಲ್ ಅಂದ್ರೆ ಏನಕ್ಕೋಸ್ಕರ ಗಣೇಶ ಹಬ್ಬವನ್ನ ಮಾಡ್ತೇವೆ, ಅದರ ಹಿನ್ನೆಲೆ ಏನು, ಅದರ ವಿಶೇಷತೆ ಏನು, ಗಣೇಶನಿಗೆ ಏಕೆ ಒಂದೇ ದಂತ ಇದೆ, ಈ ತರ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟು ಅವ್ರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇಂತಹ ಒಂದು ಗಣೇಶ ಹಬ್ಬ ಈ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾವುದೇ ಲೇಔಟ್ ಅಲ್ಲೂ ನಡೀತಿಲ್ಲ. ನಮ್ಮ GPR ನಲ್ಲಿ ಎಲ್ಲರೂ ಸೇರಿ, ಆನೋಕಲ್ ತಾಲೂಕಲ್ಲೇ ಹೇಳ್ಬೋದು ನಾವು ಅಂತ ಹೇಳೋದಾದ್ರೆ, ಎಲ್ಲರೂ ಸೇರಿ ಒಂದೇ ಕುಟುಂಬ, ವಸುದೇವ ಕುಟುಂಬಕಂ ಅನ್ನೋ ಏನು ಒಂದು ವರ್ಡ್ ಇದೆ, ಅದನ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ ಮಾಡಿ. ಆ ತರ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ ನಮ್ಮ GPR ಅಲ್ಲಿ. ಅದನ್ನ ಶುಭ. ಈ ಬಡಾವಣೆಯ ಅಧ್ಯಕ್ಷನಾಗಿ ನಾನು ತುಂಬಾ ಖುಷಿಯಿಂದ ಹೇಳ್ತಕ್ಕಂಥ ವಿಚಾರ ಏನಂತಂದ್ರೆ, ಇದು ಒಂದು ಕುಟುಂಬ. ಇಡೀ ನಮ್ಮ GPR ಲೇಔಟ್ ಅಲ್ಲಿ ಹೊರಗಡೆಯಿಂದ ಬಂದವರು ಎಲ್ಲರೂ, ಯಾರು ಇಲ್ಲಿ ಹುಟ್ಟಿ ಬೆಳೆದಂತ ಅಲ್ಲ, ಇದು ಒಂದು ಲೇಔಟ್. ಈ ಬಡಾವಣೆಯಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ವಾಸವಾಗಿದ್ದಾರೆ. ಅವರೆಲ್ಲರೂ ಹೆಂಗಿದ್ದಾರೆ ಅಂತಂದ್ರೆ ನೀವು ಎಲ್ಲರನ್ನೂ ಕೇಳ್ಕೊಬಹುದು ಇವಾಗ. ಸೊ ಇಡೀ ಬಡಾವಣೆ ಒಂದೇ ಕುಟುಂಬ. ಯಾರು ಏನೇ ಸಮಸ್ಯೆಗಳಾಗಲಿ, ಒಳ್ಳೆ ಕೆಲಸ ಆಗಲಿ, ಕೆಟ್ಟ ಕೆಲಸ ಆಗಲಿ, ಎಲ್ಲರೂ ನಾವು ನಿಂದಿರ್ತೀವಿ. ಸೊ ನಮ್ಮ ಬಡಾವಣೆಗೆ ಅಷ್ಟು ಒಗ್ಗಟ್ಟಿದೆ. ಸೊ ಹಾಗೆ ಈ ಗಣೇಶೋತ್ಸವದಲ್ಲಿ ಒಂದು ವಿಶೇಷತೆ ಏನಂತಂದ್ರೆ, ನಾವು ಎಲ್ಲರಿಗೂ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ವೇದಿಕೆ ಅಂದರೆ ಆ ಕಲೆಗೆ ಒಂದು ವೇದಿಕೆ. ಕಲೆ ಅಂದರೆ ಏನು, ಅದು ಒಂದು ಸರ್ವಜ್ಞ ಒಂದು ವಚನ ಹೇಳ್ತಾನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಕಲೆಯು ಎಲ್ಲರಿಗೂ ಎಲ್ಲ ಸರ್ವಜ್ಞ ಅಂತ. ಆ ಕಲೆಯು ಎಷ್ಟು ಜನಕ್ಕಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ಆ ಕಲೆಗೆ ನಾವು ಹುಡುಕಿ ತೆಗೆದು ಅವರ ಒಂದು ವೇದಿಕೆ ಕಲ್ಪಿಸಿಕೊಡ್ಸೋಂಥ ಒಳ್ಳೆ ಕೆಲಸ ನಮ್ಮ ಬಡಾವಣೆಯಿಂದ ಆಗ್ತಾ ಇದೆ. ಹಾಗೆ ಈ 9 ದಿನಗಳ ಕಾಲ ನಮ್ಮ ಬಡಾವಣೆಯ ಮಾತೆಯರಾಗಿರ್ಬೋದು, ನಾವುಗಳಾಗಿರ್ಬೋದು, ಯಾರೋ ಅಲ್ಪ ಸ್ವಲ್ಪ ಕೆಲಸ ಮಾಡ್ತೀವಿ ಹೊರತಾಗಿ ಫುಲ್ ಟೈಮ್ ಕೆಲಸ ನಮ್ಮ ಬಡಾವಣೆಗೋಸ್ಕರನೇ ಮಾಡಿ, ಗಣೇಶೋತ್ಸವಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ. ಇದು ಇವತ್ತೇ ಅಲ್ಲದಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ವಿಜೃಂಭಣೆಯಿಂದ ಆಗುತ್ತೆ. 9 ದಿನಗಳು ನಮ್ಗೆ ಸಾಕಾಗ್ತಿಲ್ಲ ಆಗಂತ ಎಲ್ಲರೂ ಆ ಥರ ಹೇಳ್ತಾ ಇದ್ದಾರೆ. ಸೊ ಅಷ್ಟು ಖುಷಿ ನಮಗೆ ಇದೆ, ನಮ್ಮ ಲೇಔಟ್ ಟೀಮ್ಗೂ ಇದೆ, ನಮ್ಮ ಬಡಾವಣೆ ಕುಟುಂಬಕ್ಕೂ ಇದೆ. ನನ್ನ ಹೆಸರು ಕುಮಾರ್ ಅಂತ, ನಾನು ಲೇಔಟ್ ಅಸೋಸಿಯೇಷನ್ ಅಲ್ಲಿ ಟ್ರೆಷರರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಗಣೇಶ ಫೆಸ್ಟಿವಲ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ, ಎಲ್ಲ ಕಾರ್ಯಕ್ರಮಗಳು. ಅಪಾರ್ಟ್ ಫ್ರಮ್ ದಟ್ ನಾವು ಅಕಾಡೆಮಿಕ್ ಓದೋ ಮಕ್ಕಳಿಗೆ ಒಂದು ಎನ್ಕರೇಜ್ ಮಾಡೋ ಹತ್ರ ಏನ್ ಮಾಡ್ತಾ ಇದೀವಿ ಅಂದ್ರೆ, ಎವ್ರಿ ವರ್ಷ ಆಲ್ಮೋಸ್ಟ್ 19 years ಇಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಗಣೇಶ ಫೆಸ್ಟಿವಲ್ ಇಲ್ಲಿ GPR ಲೇಔಟ್ ಅಲ್ಲಿ. 19 ವರ್ಷ ನಾವು more than 70% ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 10th and 12th PUC ಓಕೆ ಸ್ಕೋರ್ ಮಾಡಿರೋ ಮಕ್ಕಳಿಗೆ ರೆಕಗ್ನೈಸ್ ಮಾಡಿ ಅವರಿಗೆ ಪ್ರೈಸಸ್, ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ವಿ. ಸೊ ಅದರಿಂದ ಅವರಿಗೆ ಈ ಪಾರ್ಟ್ ಆಫ್ ಗಣೇಶ ಪ್ರೋಗ್ರಾಮ್ಸ್ ಅಲ್ಲಿ ಅದನ್ನು ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್. ಸೊ ಹಂಗಾಗಿ ಮಕ್ಕಳಿಗೆ ಅವ್ರಿಗೆ ಓದೋ ಒಳ್ಳೆ ಸ್ಕೋರ್, ಅದು ಒಂದು ಎನ್ಕರೇಜ್ಮೆಂಟ್, ಒಂದು ಮೋಟಿವೇಶನ್ ಇರಲಿ ಅಂತ ಅದನ್ನ ನಾವು ರೆಗ್ಯುಲರ್ ಆಗಿ ಒಂದು 19 ವರ್ಷ ಅಂತ ಮಾಡ್ತಾ ಇದ್ವಿ. ಈಗ ನೋಡಿದ್ರೆ ನಾವು ಆಲ್ಮೋಸ್ಟ್ ನಮ್ಮ ಲೇಔಟ್ ಅಲ್ಲಿ 1000 ಕುಟುಂಬ ಮೇಲೆ ಇದೆ. ಇಲ್ಲಿ ನಾವು ರೆಕಗ್ನೈಸ್ ಮಾಡುವಾಗ ಅದೇ ತರ ಓನರ್ಸ್, ಟೆನೆಂಟ್ಸ್ ಆ ತರ ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಇಲ್ಲಿರೋ ಲೇಔಟ್ ಅಲ್ಲಿ ಇರೋ ಎಲ್ಲಾನು ಒಂದೇ ಕುಟುಂಬ. ಅಲ್ಲಿರೋ ಮಕ್ಕಳು ಎಲ್ಲರಿಗೂ ಯಾರ್ಯಾರು 70% and above ಇದ್ದಾರೋ ಎಲ್ಲರಿಗೂ ನಾವು ಒಂದು ರೆಕಗ್ನೈಸೇಷನ್ ಕೊಡ್ತಾ ಇದೀವಿ ವರ್ಷ ಇಂದ. ಮತ್ತೆ ವಿದ್ಯಾ ಗಣಪತಿ ಅಂತ ನಾವು ಅದನ್ನ ರೆಕಗ್ನೈಸ್ ಮಾಡಿ ಕೊಡ್ತಾ ಇದೀವಿ. ವರ್ಷ ನೋಡಿದ್ರೆ ಅದು ಕೌಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಮೀನ್ಸ್ ಜಾಸ್ತಿ ಪರ್ಸೆಂಟೇಜ್ 70 and above ತಗೊಳ್ಳೋ ಮಕ್ಕಳು ಈಗ ಇವನ್ ಹೈಯೆಸ್ಟ್ 99 ಎಲ್ಲ ಬಂದ್ಬಿಟ್ಟಿದೆ ಈ ವರ್ಷ ಎಲ್ಲ ನೋಡಿದ್ರೆ. ಸೊ ಜಾಸ್ತಿ ಹೋಗ್ತಾ ಇದಾರೆ. ಸೊ ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ. ಇದು ವಿಲ್ ಕಂಟಿನ್ಯೂ ಟು ಅದನ್ನ ಹಂಗೆ ಮಾಡ್ತಾ ಇರ್ತೀವಿ. ಸೊ ನೋಡಿ, ನಾವೆಲ್ಲ ಎಲ್ಲೋ ಹುಟ್ಟಿದ್ದೀವಿ, ಎಲ್ಲೋ ಬೆಳೆದಿದ್ದೀವಿ, ಆದರೆ ಜೀವನ ಬಂದು ಕಟ್ಕೊಂಡಿರೋದು ನಾವು ಈ ಲೇಔಟಲ್ಲಿ. ನಾನು ಬಂದೆ 17 ವರ್ಷ ಆಯಿತು. 17 ವರ್ಷದಿಂದ ಇದೇನೋ ಹೊಸ್ತಲ್ಲ. 17 ವರ್ಷದಿಂದ ಇದೇ ಥರ ಇದೆ. ಇದು ಚೇಂಜಸ್ ಆಗಿಲ್ಲ ಅಂದರೆ ಆ ಥರ ಇದೀವಿ ನಾವು. ನಾವು ಎಲ್ಲರೂ ಬೇರೆ ಬೇರೆ ತಾಯಿಯಲ್ಲಿ ಹುಟ್ಟಿರ್ಬೋದು ಅಷ್ಟೇ, ಬಟ್ ಎಲ್ಲರೂ ಒಂದೇ ತಾಯಿ ಮಕ್ಕಳ ಥರನೇ ಇದ್ದೀವಿ. ಅದೇ ಥರ ಒಂದು ಬಾಂಡಿಂಗ್ ಇದೆ. ಇದು ಎಲ್ಲ ಒಂದು ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು, ನಾವು ಒಂದು ಫ್ಯಾಮಿಲಿ ಥರ ಇದ್ದೀವಿ ನಾವು. ಮತ್ತು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಬಡಾವಣೆದು ಒಂದು ಮಣ್ಣೊಂದು ಗುಣ ಏನಿರ್ಬೋದು ಗೊತ್ತಿಲ್ಲ. ಇಲ್ಲಿ ಬಂದವರು ಪ್ರತಿಯೊಬ್ಬರೂ ತುಂಬ ಬೆಳೆದಿದ್ದಾರೆ, ಯಾರೂ ಲಾಸ್ ಆಗಿಲ್ಲ. ನಾನು ನೋಡಿಲ್ಲ ಅದನ್ನು. ಅದಕ್ಕೆ ಈ ಒಂದು ಮಣ್ಣಿನ ಗುಣ ಇದೆ. ನಮ್ಮ GPR ಲೇಔಟ್ ಬಡಾವಣೆ ಎಲ್ಲ ಒಂದು ಟೀಮ್ ವರ್ಕ್ ಇದೆ.
ಎಲ್ಲ ಒಂದು ಫ್ಯಾಮಿಲಿ ಥರ ನಾವು 9 ದಿನ ಯಾವುದೇ ಗಲಾಟೆ ಆಗಲಿ ಏನೇ ಆಗಲಿ ಏನೇ ಒಂದು ಫ್ಯಾಮಿಲಿ ಥರ ಎಲ್ಲ ಸ್ಪೋರ್ಟ್ಸ್ ಆಗಲಿ ಎಲ್ಲ ದೇವಸ್ಥಾನ ಕಮಿಟಿ ಆಗಲಿ ಎಲ್ಲರೂ ಒಂದು ಟೀಮ್ ವರ್ಕಲ್ಲಿ ಮಾಡಿ ಇವತ್ತು ವಿಸರ್ಜನೆ ಮಾಡ್ತಾ ಇದ್ವಿ ಗಣಪತಿನ. ದೇವರು ಎಲ್ಲರನ್ನೂ ಕಾಪಾಡಿ ನಮ್ಮ ಲೇಔಟ್ ಎಲ್ಲ ಚೆನ್ನಾಗಿ ನೋಡ್ಕೋಬೇಕಂತ. I'm staying in this layout last 24 years. See, like this is a festival, Ganesha festival. It is not only the festival for us; it's a family festival. So all together, well organized, well executed. Everything like any software we are executing the project, right? It will go very smoothly. So we are all together. We'll enjoy the festival with families, kids. Everyone will enjoy in this festival. So that way we are enjoying. And we are celebrating yearly once like a family festival for us. Thank you very much. దాన్ని డిలీట్ చేసి ఒక దేశానికి రాజు మంచి మనస్తత్వం ఉన్న రాజు ఉంటే ఆ దేశంలో ప్రజలంతా సుభిక్షంగా ఉంటారు. అదే విధంగా నా జీపీఆర్ రాయల్ లేవిట్లో ఉన్న నాయకత్వము మన పాటిల్ గారు అయితేనేమి, తులసిరామ్ గారు అయితేనేమి, చంద్రశేఖర్ అయితేనేమి, రావు గారు, గౌడ్ గారు, లింగప్ప గారు, వీళ్ళందరూ ఆయన కొంచెం మా రాయల్ లేవిట్ను అందరూ ఒక్క చోట వచ్చి భోంచేస్తున్నాము. మా రాయల్ లేవిట్లో ఎవరింట్లో కానీ వంట చేయటం లేదు. అందరూ వచ్చి ఒకే చోట భోంచేస్తున్నాము. చిన్న పిల్లల కాడ నుంచి వయసైన వారి వరకు అనేక కాంపిటీషన్లు పెట్టి అందరికీ ప్రైజులు ఇచ్చి ఎంకరేజ్మెంట్ చేస్తున్నారు. మేమంతా చాలా సంతోషపడుతున్నాము. వారి మేనేజ్మెంట్ చాలా బాగుంది కాబట్టి మేము సంతోషపడుతున్నాము. థ్యాంక్ యూ.